MP ಶಂಕರ್ ಅವರು ನನಗೆ ಬಹಳ ಬೇಕಾದವರು ಅಂದರೆ ಅವರು ಮೊದಲನೇ ಪಿಕ್ಚರಿಂದ ಹಿಡಿದು ನನಗೆ ಗೊತ್ತಿದೆ. ಅವ್ರು ಮೊದಲನೇ ಪಿಕ್ಚರ್ ಮಾಡಿದ್ದು ಹುಣಸೂರು ಅವ್ರ ಜೊತೆ ರತ್ನಮಂಜರಿ ಅನ್ನೋದಲ್ಲಿ ಒಂದು ಪಾತ್ರ ಮಾಡಿದ್ರು. ಆಮೇಲೆ ಹುಣಸೂರು ಕೃಷ್ಣಮೂರ್ತಿಗಳೇ ಒಂದು ಡೈರೆಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡಿದ ಪಿಕ್ಚರು ವೀರ ಸಂಕಲ್ಪ ಅಂತ, ಅದರಲ್ಲೂ ಕೂಡ ತುಂಬ ಒಳ್ಳೆಯ ಪಾತ್ರ ಅವ್ರದ್ದು. ಅಂಡ್ ಒಳ್ಳೆ ನಟರು. ಆಮೇಲೆ ನಾಟಕದಲ್ಲಿ ಅಭಿನಯ ಮಾಡ್ತಿದ್ದವರು ಅವರು. ಆ ನಾಟಕದಲ್ಲೇ ನೋಡೇ ಹುಣಸೂರು ಅವ್ರನ್ನ ಆಯ್ಕೆ ಮಾಡಿ ಆವಾಗ ಅವರು ಇದರಲ್ಲಿ ಕೆಲಸ ಮಾಡ್ತಾಯಿದ್ರು, ವರ್ಕ್ಶಾಪಲ್ಲಿ, ರೈಲ್ವೆ ವರ್ಕ್ಶಾಪಲ್ಲಿ ಕೆಲಸ ಮಾಡ್ತಾಯಿದ್ರು. ಒಳ್ಳೆ ಅಚ್ಚುಕಟ್ಟಾದ ಮೈ ಮಾಟ ಎಲ್ಲ ಚೆನ್ನಾಗಿತ್ತು. ನಾಟಕದಲ್ಲೇ ನೋಡಿದ್ದೇನೆ ಹುಣಸೂರು ಅವರು ಅವನ್ನ ಇದರಲ್ಲಿ ಹಾಕಿದ್ರು, ರತ್ನಮಂಜರಿಯಲ್ಲಿ ಫೈಟಿಂಗ್ ಗೀಟಿಂಗ್ ಎಲ್ಲ ಇತ್ತು, ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ರು. ಪಿಕ್ಚರು ಚೆನ್ನಾಗಿ ಬಂತು, ಒಳ್ಳೆಯ ಹೆಸರು ಬಂತು, ಅವ್ರಿಗೆ ಒಳ್ಳೆಯ ಹೆಸರು ಬಂತು. ಇಲ್ಲೊಬ್ಬ ನಟ ಇದ್ದಾನೆ ಅಂತ ಕಾಣಿಸ್ತು. ಆಮೇಲೆ ವೀರ ಸಂಕಲ್ಪ ಮಾಡಿದ್ರು. ವೀರ ಸಂಕಲ್ಪದಲ್ಲೂ ಕೂಡ ಒಂದು ಜಗರಾಯ ಅಂದ್ಬಿಟ್ಟು ಅದು ಒಂದು ಕೆಟ್ಟ ಪಾತ್ರ, ಬಟ್ ಅವ್ರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರು. ಏನು ಮಾಡಿದ್ರು ಕೂಡ ಸಿಂಹಾಸನ ತಾನು ತಗೋಬೇಕು ಅನ್ನೋದು ಇಟ್ಕೊಂಡಿರೋ ಕತೆ ಅದು. ಸೊ ವಿಜಯನಗರದ ಬ್ಯಾಕ್ಗ್ರೌಂಡ್ ಇದೆ ಅದಕ್ಕೆ. ಸೊ ಅದು ಕತೆ ಅಲ್ಲೂ ಚೆನ್ನಾಗಿ ಮಾಡಿದ್ರು. ಹೀಗೆ ಅವರು ಆ ಪಿಕ್ಚರ್ ಮಾಡ್ತಾ ಇಲ್ಲೊಂದು ಪಿಕ್ಚರು, ಇಲ್ಲೊಂದು ಪಾತ್ರ ಮಾಡಿದ್ದೇನೆ. ಅವರು ಒಬ್ಬ ಪಾಪ್ಯುಲರ್ ಆರ್ಟಿಸ್ಟ್ ಆಗೋದ್ರು, ವಿಲನ್ ಆಗಿದ್ರು. ಆಮೇಲೆ ಜನಗಳ ದೃಷ್ಟಿಲಿ ಕಾಣಿಸೋದಕ್ಕೆ ಶುರು ಆಯಿತು. ಆಮೇಲೆ ಯಾವಾಗ ಇದು ಪಿಕ್ಚರ್ಗಳು ಮಾಡಿದ್ರು, ಪಾತ್ರಗಳು ಮಾಡ್ತಾ ಒಂದು ಹಾಗೆ ಮಾಡಿದಾಗ ಭೂತಾಯಿನ ಮಗ ಅಯ್ಯೋ ಅಂತ ಒಂದು ಪಾತ್ರ ಮಾಡಿದ್ರು. ಭೂತಾಯಿನ ಮಗ ಅಯ್ಯೋ ಪಾತ್ರ ಮಾಡೋ ಹೊತ್ತಿಗೆ ಅವ್ರು ದೊಡ್ಡ ಸ್ಟಾರ್ ಆಗಿಬಿಟ್ಟಿದ್ರು. ಸೊ ಅವರೊಂದು ಮನೆ ತೊಗೊಂಡು ಮನೆ ಕಟ್ಟಿದ್ರು ಅವರು ಮೈಸೂರಲ್ಲಿ, ಜಯಲಕ್ಷ್ಮೀಪುರಮಲ್ಲಿ. ಅದಕ್ಕೆ ಅದು ಒಂದು ಸರ್ಕಲಲ್ಲಿ ಇದ್ದಿದ್ದರಿಂದ ಇದು ಭೂತಯ್ಯ ಸರ್ಕಲ್ ಅಂತಲೇ ಬಂದ್ಬಿಡ್ತು. ಸೊ ಭೂತಯ್ಯ ಪಾತ್ರ ಮಾಡಿದ್ದಕ್ಕೆ ಆ ಸರ್ಕಲಲ್ಲಿ ಮನೆ ಇದ್ದಕ್ಕೆ ಭಾಳ ದಿವಸ ಇದ್ದಕ್ಕೆ ಭೂತಯ್ಯನ ಸರ್ಕಲ್ಲು ಅಂತಿದ್ರು. ಕಾಲಕ್ರಮೇಣ ಪಿಕ್ಚರ್ ಮೇಲೆ ಪಿಕ್ಚರ್ ಮಾಡಿ ಏನು ಮಾಡಿ ಸೋಲು ಗೆಲುವು ಅಂತ ಇತ್ತಲ್ಲ, ಅದು ಪಾಪ ನಾ ಮಾಡಿದ ಪಿಕ್ಚರ್ ಗೆಲುವು ಆಯಿತು. ಆಮೇಲೆ ಕೆಲವು ಪಿಕ್ಚರ್ಗಳೆಲ್ಲನೂ ಮೇಲಿಂದ ಕೈ ಕಚ್ಚಿ ಪಾಪ ಈ ಮನೆ ಮಾರ್ಕೋಬೇಕಾದ ಪ್ರಸಂಗ ಬಂತು. ಸೊ ಭೂತಯ್ಯನ ಸರ್ಕಲಲ್ಲೇ ಭೂತಯ್ಯ ಹೆಸರು ಉಳಿತು, ಭೂತಯ್ಯನ ಮಗನ ಮಾರಿದ್ರು. ಅದನ್ನೀಗ ಏನೋ ಬೇರೆ ಶೇಪ್ ಆಗೋಗಿದೆ. ಸೊ ಆ ಥರದಲ್ಲಿ ಅವರು ಬೆಳೆದು ಬಂದರು ನಮ್ಮ MP ಶಂಕರ್ ಅವರು. ಸೊ ಅವ್ರು ಪಿಕ್ಚರ್ ಹೇಳಿದ್ನಲ್ಲ, ಪ್ರೊಡ್ಯೂಸ್ ಮಾಡ್ತಾ ಬಂದರು ಅಂತ. ಅವರು ಎಷ್ಟರ ಮಟ್ಟಿಗೆ ಪಿಕ್ಚರ್ಗಳು ಪ್ರೊಡ್ಯೂಸ್ ಮಾಡ್ತಾಯಿದ್ರು ಅಂದರೆ ಒಂದು ರೀತಿ ಈ ಜಂಗಲ್ ಪಿಕ್ಚರ್ಸ್ಗಳನ್ನೇ ಮಾಡ್ತಾಯಿದ್ದು, ಕಾಡಿನ ಪಿಕ್ಚರ್ಗಳು, ಪ್ರಾಣಿಗಳ ಪಿಕ್ಚರೇನೆ. ಒಂದು ಕಾಲದಲ್ಲಿ ನಮ್ಮ ಅಬ್ಬಯ್ಯ ನಾಯ್ಡು ಕೂಡ ಸ್ವಲ್ಪ ಮಾಡ್ತಾಯಿದ್ರು. ಅವ್ರನ್ನ ಓವರ್ಟೇಕ್ ಮಾಡಿಬಿಟ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಸರ್ಕಾರದ ಆಫೀಸರ್ಸು ಅವ್ರನ್ನೆಲ್ಲ ಹಿಡಿದು ಯಾವ ಪ್ರಾಣಿಗಳು ಬೇಕೋ ಆ ಪ್ರಾಣಿಗಳನ್ನೆಲ್ಲನೂ ಕೂಡ ಇದಂತ ಅವ್ರಿಗೆ ನಮ್ಮ ಶೂಟಿಂಗ್ ಎಲ್ಲಿ ಬೇಕೋ ಅಲ್ಲಿಗೆ ತೊಗೊಂಬಂದ್ಬಿಡೋರು. ಫೋನಲ್ಲಿ ಇಟ್ಕೊಂಡು ಅದು ಮಾಡಿಕೊಂಡು ಆ ಥರ ಹಲವು ಪ್ರಾಣಿಗಳನ್ನ ಇಟ್ಕೊಂಡೆ ಎಲ್ಲ ಪಿಕ್ಚರ್ಗಳೆಲ್ಲ ಮಾಡಿದ್ದಾರೆ ಅವರು. ಸೊ ಆ ಥರ ಅವರು ಜಂಗಲ್ ಪಿಕ್ಚರ್ ಮಾಡೋದ್ರಲ್ಲಿ ಫೇಮಸ್ ಆಗಿದ್ದರು. ಈ ಥರದಲ್ಲಿ ಮಾಡ್ತಾ ಇರುವಾಗ ಬೇಕಾಷ್ಟು ಪಿಕ್ಚರ್ಸು, ಕಾಡಿನ ರಾಜ, ಕಾಡಿನ ರಹಸ್ಯ ಏನೇನೋ ಮಾಡಿದ್ದಾರೆ ಅವರು. ಅದೆಲ್ಲ ಮಾಡಿದ್ಮೇಲೆ ಈಗ ಒಂದು ಪಿಕ್ಚರ್ ನನಗೆ ಒಂದು ಪಿಕ್ಚರ್ ಕೇಳ್ಕೊಡೋದು. ಕಾರಣ ಏನಂದರೆ ನಾವೆಲ್ಲ ಒಟ್ಟಿಗೆ ಬೆಳೆದವರು. ಅದರಿಂದ ಅವ್ರು ಬೇರೆ ಡೈರೆಕ್ಷನ್ ಎಲ್ಲ ಬೇರೆ ಡೈರೆಕ್ಟರ್ ಇಟ್ಕೊಂಡೆಲ್ಲ ಮಾಡಿದ್ರು. ನಮ್ಮ ಗುರುಗಳ ಗೀತಾ ಪ್ರೇಯರ್ನ ಇಟ್ಕೊಂಡು ಮಾಡಿದರು. ಸೊ ನನಗೊಂದು ಅವಕಾಶ ಕೊಟ್ಟರು. ನನಗೊಂದು ಅವಕಾಶ ಕೊಟ್ಟು ಪಿಕ್ಚರ್ ನಾವು ಏನು ಕತೆ ಮಾಡೋದು ಅಂತ ನೋಡ್ತಾ ಇದ್ದಾಗ ಒಂದು ಇಂಗ್ಲೀಷ್ ಪಿಕ್ಚರ್ ಒಂದು ಬಂದಿತ್ತು. ಇಂಗ್ಲೀಷ್ ಪಿಕ್ಚರ್ ಏನಂತ ಹೇಳಿದ್ರೆ ಮ್ಯಾಡ್ ಮ್ಯಾಕ್ಸ್ ಅಂತ. ಮ್ಯಾಡ್ ಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು ಪಿಕ್ಚರು. ಸೊ ಏನಂದರೆ ಬೈಕ್ಗಳ ಹೀರೋ, ಆ್ಯಕ್ಷನ್ನು. ಸರಿ, ಇದು ಇಷ್ಟ ಆಯಿತು, ಕತೆ ಚೆನ್ನಾಗಿತ್ತು. ಸೊ ನಾವುಗಳು ಕಥೆಯಲ್ಲಿ ಏನು ಬೇಕೋ ಒಂದು ಸ್ವಲ್ಪ ಬದಲಾವಣೆ ಮಾಡಿದ್ವು. ಅದು ಪೂರ್ತಿ ಇಂಗ್ಲೀಷ್ ಪಿಕ್ಚರ್ ಆದ್ದರಿಂದ ಏನು ಇಂಟಿಮೆಂಟ್ ಏನೂ ಇರಲ್ಲ. ಸೊ ನಾವು ಏನು ಮಾಡೋದು ಅಂತ ಹೇಳಿದ್ರೆ, ನಾವು ಇವ್ರನ್ನ ಉದಯ್ ಶಂಕರು, ಆಮೇಲೆ MD ಸುಂದರು ಇವನ್ನೆಲ್ಲ ಇಟ್ಕೊಂಡಿದ್ದಾನೆ. ಒಂದು ಈ ಆ್ಯಕ್ಷನ್ ಜೊತೆಗೆ ಸೆಂಟಿಮೆಂಟಲ್ಲೂ ಬರಬೇಕು ಅನ್ನೋ ಥರ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಮಾಡಿ ಒಂದು ಕಥೆಯನ್ನು ಮಾಡಿದ್ದಾಯಿತು. ಅದಕ್ಕೆ ಏನಿಟ್ಟು ಅಂತ ಹೇಳಿದ್ರೆ, ಸರಿ ಆ್ಯಕ್ಷನ್ ಪಿಕ್ಚರ್ ಆದ್ದರಿಂದ ಒಂದೇ ಗುರಿ ಅಂತ ಟೈಟ್ಲ್ ಇಟ್ಟು. ಸೊ ಒಂದೇ ಗುರಿ ಏನಂದರೆ ಏಮ್ ಅಷ್ಟೇ. ಏನು ಮಾಡಿದ್ರು ಕೂಡ ಆ ಗುರಿಯಿಂದ ತಪ್ಪದೆ ಹೋಗಬೇಕು, ಗುರಿ ಮುಟ್ಟಬೇಕು. ಅದಕ್ಕೆ ಒಂದೇ ಗುರಿ ಅಂತ ಇಟ್ಟು ಆಮೇಲೆ
ಪಿಕ್ಚರೆಲ್ಲ ಆದಮೇಲೆ ಇತ್ತೀಚೆಗೆ ಜೋ ಸೈಮನ್ ಕೂಡ ಹೇಳಿದ್ರಂತೆ. ಜೋ ಸೈಮನ್ ಕೂಡ ಈ ಪಿಕ್ಚರ್ಗೆ ನನಗೇನೆ ಕೊಟ್ಟು ಹೇಳಿದರು, ಎಂ ಪಿ ಶಂಕರು ಕಾರಣಾಂತರದಿಂದ ಚೇಂಜ್ ಆಗೋಯ್ತು ಅಂತ. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಸತ್ಯವನ್ನೇ ಹೇಳ್ತೀನಿ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳಲ್ಲ ಅಂತ ಕೋರ್ಟಲ್ಲಿ ಹೇಳ್ತಾರಲ್ಲ, ಆಮೇಲೆ ಸುಳ್ಳು ಹೇಳ್ಬಿಡ್ತಾರೆ. ಆ ಥರ ಅಲ್ಲ, ನಾನು ಸತ್ಯನೇ ಹೇಳ್ತೀನಿ. ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿತ್ತು ಅಂತ ಹೇಳಿದರೆ ನಾನು ಪಿಕ್ಚರ್ ಒಪ್ಕೋತಿರಲಿಲ್ಲ. ಯಾಕೆಂದರೆ ಇನ್ನೊಬ್ಬರು ಅನ್ನ ಕಿತ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಒಪ್ಕೋತಾ ಇರಲಿಲ್ಲ. ಬಟ್ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಹೇಳಿದ್ರು ಈ ಥರ ಅಂತ ಅವ್ರು ಪೇಪರ್ಲೆಲ್ಲ ಹೇಳಿದ್ರಂತೆ. ಆಮೇಲೆ ನಾವು ಎಲ್ಲೆಲ್ಲೋ ಹೇಳಿದ್ರಂತೆ. ನಾನು ಹೇಳಿದೆ ನನಗೆ ಗೊತ್ತಿಲ್ಲ, ಏನಿಲ್ಲ, ನನಗೆ ಗೊತ್ತಿದ್ದರೆ ನಾನು ಮಾಡ್ತಾನೆ ಇರಲಿಲ್ಲ ಅಂತ ಹೇಳಿದೆ. ಬಟ್ ಎಂ ಪಿ ಶಂಕರು ಪಿಕ್ಚರು, ಇಂಗ್ಲೀಷ್ ಪಿಕ್ಚರು ನೋಡೋದು. ಆಮೇಲೆ ಇದನ್ನು ಬೇಸ್ ಮಾಡಬೇಕಲ್ಲ, ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಕೊಂಚ ಅಂದ್ಕೊಂಡು ಮಾಡಿಕೊಂಡು ಇದನ್ನು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಫುಲ್ಲಿ ಈ ಇಂಗ್ಲೀಷ್ ಪಿಕ್ಚರ್ಗೆ ಕಂಪ್ಲೀಟ್ ನಮ್ಮ ಕನ್ನಡ ನಾವು ಲೋಡ್ ಮಾಡಿ ಸೆಂಟಿಮೆಂಟಲ್ಲಿಟ್ಟು ಮನಸ್ಸು ಕರಗಬೇಕು, ಮನಸ್ಸು ಮುಟ್ಟಬೇಕು, ನಾಟಬೇಕು, ಆ ಥರ ಕತೆ ಮಾಡೋದು. ಯಾವಾಗಲೂ ಇವನು ಆ್ಯಕ್ಷನ್ಲಿರೋನಿಗೆ ಆ್ಯಕ್ಷನ್ ಅಲ್ಲದೇ ಅವನ ಫ್ಯಾಮಿಲಿ, ಅವನ ತಾಯಿ, ಅವನಿಗೆ ತಮ್ಮ, ಅವನಿಗೆ ಪ್ರೇಮಕ್ಕೆ ಒಂದು ಹೆಣ್ಣು, ಅದು ಮಾಧವಿ, ಆಮೇಲೆ ತಮ್ಮ ರಾಮಕೃಷ್ಣ, ಆಮೇಲೆ ತಮ್ಮನಿಗೊಬ್ಬ ಲವ್ವರು. ಆ ಲವ್ವರ್ ಯಾರು ಅಂದರೆ ಎಂ ಪಿ ಶಂಕರು. ಅವರು ಇವ್ರಿಗೆ ಬೇಕಾದವರು, ನಮ್ಮ ಹೀರೋಗೆ ಬೇಕಾದವರು ಎಂ ಪಿ ಶಂಕರು. ಅವ್ರ ಮಗಳು ಯಾರಪ್ಪ ಅಂದರೆ, ಹಿಂದೆ ನಮ್ಮ ಪಿಕ್ಚರ್ಗಳೆಲ್ಲ ರಮಾದೇವಿ ಅಂತ ಗಯ್ಯಾಳಿ ಪಾರ್ಟ್ ಮಾಡ್ತಾಯಿದ್ರು. ಹೀಗೆ ಅವಳೇ ಹೆಜ್ಜೆಯಲ್ಲಿ ಕೂಡ ಈ ವೇಶ್ಯ ಲೀಡರ್ ಆಗಿ ಇದು ಮಾಡಿದ್ರು. ಅವರ ಮೊಮ್ಮಗಳು, ಅವಳ ಹೆಸರು ಏನೋ ಒಂದು ಸಾಧನ ಅಂತ ಇಟ್ವು. ಆಮೇಲೆ ಇದು ಸ್ಟಾರ್ ಕ್ಯಾಸ್ಟು. ಇನ್ನೊಂದೇನು ಅಂತ ಹೇಳಿದ್ರೆ, ಫುಲ್ಲಿ ಏನು ಈ ಪಿಕ್ಚರಲ್ಲಿ ಅಂದರೆ, ನಾವು ಯಾವಾಗಲೂ ಇವನು ಏನು ಮಾಡ್ತಾ ಇದ್ದಾನೆ ಅಂತಲೇ ಹೇಳಲ್ಲ ಬಿಗಿನಿಂಗಲ್ಲಿ. ನಮ್ಮ ನಾಯಕ ನಾಯಕನ ನಂಗೆ ತಿಳಿದ ಮಟ್ಟಿಗೆ ಕುಮಾರ್ ಅಂತ ಹೆಸರಿಟ್ಟಿರಬೇಕು. ಕುಮಾರ್ ಏನು ಮಾಡ್ತಾ ಇದ್ದಾನೆ, ಏನು ಕತೆ ಅನ್ನೋದು ತಾಯಿಗೆ ಗೊತ್ತಿರಲ್ಲ. ತಾಯಿಗೆ ಏನು ಗೊತ್ತು, ಯಾವುದೋ ವರ್ಕ್ಶಾಪಲ್ಲಿ ಇವನು ಫೋರ್ಮ್ಯಾನ್ ಅಂದ್ಕೊಂಡಿರ್ತಾಳೆ, ಗೊತ್ತೇ ಇರಲ್ಲ ಅವಳಿಗೆ. ಕಾರಣಾಂತರದಿಂದ ನಂತರ ಗೊತ್ತಾಗುತ್ತೆ ಇವನು ಸೇಡಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಇವಳು ತಾಯಿಗೆ ಆಸೆನೇ ಇರಲ್ಲ ಪೊಲೀಸ್ಗೆ ಸೇರಬೇಕು ಅಂತ. ಕಾರಣ ಏನಂತಾರೆ, ತನ್ನ ಗಂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರುವಾಗಲೇ ಸತ್ತೋಗ್ತಾನೆ, ಡ್ಯೂಟಿಯಲ್ಲಿ ಇದ್ದಾಗಲೇ. ಸೊ ಅದರಿಂದ ಮಗನಿಗೆ ಯಾವ ಕಾರಣಕ್ಕೂ ನೀನು ಪೊಲೀಸಿಗೆ ಹೋಗ್ಕೊಡ್ದು ಅಂತ ಪ್ರಾಮಿಸ್ ತೊಗೊಂಡ್ಬಿಟ್ಟಿರ್ತಾಳೆ. ಆದರೆ ಇವನು ಇದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ CID ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಇವನು CIDಗೆ ಅಸಿಸ್ಟೆಂಟು ಎಂ ಪಿ ಶಂಕರ್ ಅವರು. ಕಥೆಯಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಸೆಟ್ ಆಫ್ ವಿಲನ್ಸ್ ಇರ್ತಾರೆ. ಆ ವಿಲನ್ಗಳೆಲ್ಲನೂ ಕೂಡ ಬೈಕಲ್ಲೇ ಬರೋದು. ಆ ಬೈಕಲ್ಲೇ ಬಂದರೆ ಯಾವ ಥರ ಇರ್ತಾರೆ ಅಂತ ಹೇಳಿದ್ರೆ, ಈಗ ಫುಲ್ ಮೋಟರ್ ಸೈಕಲ್ಲೇ ದೊಡ್ಡ ಹೀರೋ ಥರ ಇರೋದು. ಸೊ 7 ಜನನೋ 8 ಜನನೋ 10 ಜನನೋ ಏನೋ ಈ ವಿಲನ್ಗಳಿರ್ತಾರೆ. 8-10 ಜನ ವಿಲನ್ಗಳಿರ್ತಾರೆ. ಆ ವಿಲನ್ ಪ್ರಕಾರ ಪ್ರಭಾಕರ್ ಇದ್ದಾರೆ, ಆಮೇಲೆ ಶಕ್ತಿ ಪ್ರಸಾದ್ ಇದ್ದಾರೆ, ವಜ್ರಮಣಿ ಇದ್ದಾರೆ, ಸುಧೀರು, ಇನ್ನೂ ಅಲ್ಲೇ 4-5 ಶಕ್ತಿ ಪ್ರಸಾದ್, ನೀಗ್ರೋ ಜಾನಿ, ಆಮೇಲೆ ಇನ್ನೊಂದು ಸ್ಟಂಟ್ನವರು. ಇವರೆಲ್ಲ ಕಲಾವಿದರನ್ನ ಇಟ್ಕೊಂಡು ನಾವು ತುಂಬ ಆ್ಯಕ್ಷನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆ್ಯಕ್ಷನ್ ಮಾಡೋಕ್ಕೋಸ್ಕರ 3-4 ಜನ ಸ್ಟಂಟ್ನವ್ರನ್ನು ಕೂಡ ಬೈಕ್ ರೈಡರ್ಸ್ ಆಗಿ ಮಾಡಿಬಿಡ್ತೀವಿ. ಸೊ ಅಲ್ಲಿ ಏನು ಮಾಡಿದ್ರು ಎಂ ಪಿ ಶಂಕರ್ ಅಂದರೆ, ನಿಜವಾಗ್ಲೂ ಪ್ರೊಡ್ಯೂಸರ್ ಅಂದರೆ ನೆನೆಸ್ಕೋಬೇಕು. ದ್ವಾರಕೀಶು ಆಮೇಲೆ ಎಂ ಪಿ ಶಂಕರು ನನ್ನ ದೃಷ್ಟಿಯಲ್ಲಿ ನನಗೆ ಸಿಕ್ಕಿದ ಪೈಕಿ, ಬೇರೆಯವ್ರದ್ದು ಹೇಳಲ್ಲ ನಾನು, ನನಗೆ ಸಿಕ್ಕಿದ ಪೈಕಿ ಎಂ ಪಿ ಶಂಕರ್ ಏನು ಮಾಡಿದ್ರು ಅಂದರೆ, ಈ 10 ಜನ ಏನೋ ಬೈಕ್ ರೈಡರ್ಸ್ ಇರ್ತಾರೆ, ಅವ್ರಿಗೆಲ್ರಿಗೂ ಕೂಡ ಹೊಸ ಬೈಕ್ ತೆಗೆದುಬಿಟ್ರು. ಕೊಂಡ್ಕೊಂಡಿದ್ದಾಯಿತು, ಬಾಡಿಗೆಗೆ ತರಲಿಲ್ಲ ನಾವು. ಎಲ್ರಿಗೂ ಬೈಕ್ ಕೊಂಡ್ಕೊಂಡು ಪ್ರತಿಯೊಂದನ್ನು ಕೂಡ ರೀಡಿಸೈನ್ ಮಾಡಿಸೋದು. ಹೆಡ್ಲೈಟು ಬೇರೆ ಚೇಂಜು, ಬಾರು ಚೇಂಜು, ಆಮೇಲೆ ನಂಬರ್ ಪ್ಲೇಟು ಇಲ್ಲ. ನಂಬರ್ ಪ್ಲೇಟ್ ಏನೋ ಪ್ರತಿಯೊಂದಕ್ಕೂ ಕೂಡ ಇವ್ರುಗಳೆಲ್ಲರೂ ಕೂಡ ಈ ವಿಲನ್ಗಳೆಲ್ಲ ಎಲ್ಲನೂ ಕೂಡ ಹಿಂಗೆ ಅಂದರೆ ಪ್ರಾಣಿಗಳ ಥರ ಸೌಂಡ್ ಮಾಡ್ತಾ ಇರ್ತಾರೆ. ಒಬ್ಬ ನಾಯಿ ಥರ ಮಾಡ್ತಾನೆ, ಒಬ್ಬ ಸಿಂಹದ ಥರ ಮಾಡ್ತಾನೆ, ಇನ್ನೊಬ್ಬ ಥರ ಮಾಡ್ತಾನೆ, ಒಬ್ಬ ಬೆಕ್ಕು, ಒಂದು ನಾಯಿ. ಪ್ರತಿಯೊಬ್ಬರಿಗೂ ಕೂಡ ನಾವು ಕೊಟ್ಟಿರೋದು ಏನು ಅಂದರೆ ಈ ಸಿಂಬಲ್ಗಳೇ, ಪ್ರಾಣಿಗಳ ಸಿಂಬಲ್ಲೇ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡುವಾಗಲೇ ಆಯಾ ಸೌಂಡಲ್ಲೇ ಮಾಡ್ತೀವಿ. ಆ ಬೈಕು, ಸೊ ಈ ಥರ ಅಷ್ಟಕ್ಕೂ ಜನಕ್ಕೂ ಒಂದು ಬೈಕು. ಆಮೇಲೆ ನಮ್ಮ ನಾಯಕನಿಗೆ ಅವತ್ತೊಂದು ದಿವಸ
ಸುಜುಕಿ ಬಂದು ಹೊಸದು ಸುಜುಕಿ ಬೈಕ್ ನಾಯಕನಿಗೆ ಅದು ಸ್ವಲ್ಪ ಸ್ಮಾರ್ಟಾಗಿರುತ್ತೆ. ಆಮೇಲೆ ಎಂ ಪಿ ಶಂಕರ್ ದೊಡುತಿ, ಅವ್ರಿಗೆ ಅವ್ರ ಪರ್ಸನಾಲಿಟಿಗೆ ತಕ್ಕಾಗಿ ಒಂದು BSA ಮೋಟರ್ ಸೈಕಲ್ಲು ಹೆವಿಯಾಗಿರುತ್ತೆ ಅದು. ಆಮೇಲೆ ಈ 10 ಬೈಕ್ಗಳನ್ನ ಶೂಟಿಂಗ್ ಜಾಗಕ್ಕೆ ತೊಗೊಂಡೋಗೋದಕ್ಕೆ ಒಂದು ಲಾರಿ, ಆಮೇಲೆ ಈ ಬೈಕ್ಗಳನ್ನೆಲ್ಲ ಮೇಲ್ಗಡೆ ಹತ್ಸೋದಕ್ಕೆ ಒಂದು ಮರದ ದಪ್ಪಿನ ಹಲಿಗೆ, ಆಮೇಲೆ ಅಕಸ್ಮಾತ್ ಬೈಕ್ಗಳಿಗೆ ಏನಾದ್ರು ಪಾರ್ಟ್ಸ್ಗಳು ಹೋಗ್ಬಿಟ್ರೆ ಕ್ಲಚ್ ಪ್ಲೇಟು, ಗೇರ್ ವೈರು, ಈ ಥರದ್ದೆಲ್ಲನೂ ಕೂಡ ಸ್ಪೇರ್ಸ್ ಎಲ್ಲ ಒಂದಿಷ್ಟು ಇಟ್ಕೊಂಡು, ಆಮೇಲೆ 3-4 ಜನ ಮೆಕ್ಯಾನಿಕ್ ಇರೋದು. ಒಂದು ಮೋಟರ್ ಸೈಕಲ್ ಶೂಟಿಂಗ್ ಇದೆ ಅಂದರೆ ಲಾರಿ, ಈ 10 ಬೈಕು, ಇವನು ಮೆಕ್ಯಾನಿಕ್ಗಳು, ಆಮೇಲೆ ಸ್ಪೇರ್ ಪಾರ್ಟ್ಸ್ಗಳು ಇಷ್ಟು ಬರೋದು. ಇಷ್ಟಕ್ಕೂ ಕೂಡ ತುಂಬ ಮುತುವರ್ಜಿ ವಹಿಸಿ ಇಂಟ್ರೆಸ್ಟ್ ತೊಗೊಂಡು ಎಂ ಪಿ ಶಂಕರ್ ಕಳಿಸ್ತಾಯಿದ್ರು. ಆಮೇಲೆ ನಮ್ಮ ನಾಯಕನ ಬೈಕ್ ಇದೆಯಲ್ಲ, ನಾಯಕನ ಬೈಕಿಗೆ ಯಾಕೆಂದರೆ ಒಂದು ಗಿಂಪು ಎಲ್ಲ ಹೊಡೆಯೋದೆಲ್ಲ ಇರುತ್ತೆ, ಅದಕ್ಕೆ ಇನ್ನೊಂದು ಅದೇ ಥರದ್ದು ಒಂದು ಡೂಪ್ಲಿಕೇಟ್ ಮಾಡಿಸೋದು ಸುಜುಕಿ ರನ್ನಿಂಗು. ಆಮೇಲೆ ಮೋಟ್ರ್ ಬೈಕ್ಗಳು ಮೇಲಿಂದ ಜಂಪ್ ಆಗಬೇಕು. ಸೊ ಜಂಪ್ ಆಗೋ ಥರದ್ದು ಬೈಕ್ಗಳು 1-2-3 ತೊಗೊಂಡು, ಬೈಕ್ ಆದ್ರೂ ರನ್ ಆಗಬೇಕು. ಸೊ ಆ ಥರದ್ದಕ್ಕೆ ಬೈಕ್ ಆಲ್ರೆಡಿ ಮೆಕ್ಯಾನಿಕ್ಗಳ ಇದ್ದಿದ್ದರಿಂದ ನಮಗೇನು ತೊಂದರೆ ಇರ್ತಿರ್ಲಿಲ್ಲ. ಸೊ ಈ ಥರದ ಜಂಪಿಂಗ್ಗೆ ಓಡೋದಕ್ಕೆ ಅದಕ್ಕೆಲ್ಲ 3 ಬೈಕು, ಈ ಆರ್ಟಿಸ್ಟ್ಗಳದೆಲ್ಲ ಬೇರೆ ಬೈಕು. ಇಷ್ಟು ಕೂಡ ಮೊದಲೇ ಪ್ರೀ ಪ್ಲ್ಯಾಂಡ್, ಇಷ್ಟೂ ಕೂಡ ಮೊದಲೇ ಈ ಮೋಟ್ರ್ ಸೈಕಲ್ ಬರುತ್ತೆ ಅಂತ ಹೇಳಿದ್ರೆ ಇಷ್ಟು ಬಂದ್ಬಿಡ್ತು ಶೂಟಿಂಗ್ಗೆ. ಏನೇನು ಮಾಡ್ತೀನಿ ಅಂತ ಎಲ್ಲ ತಂದು ಇಟ್ಬಿಟ್ಟು ತೋರಿಸ್ಬಿಟ್ರು ನನಗೆ, ಇದು ನೋಡಿ ಈ ಥರ ಅಂದ್ಬಿಟ್ಟು. ಒಂದು ಹೆಡ್ಲೈಟ್ ಇಲ್ಲ, ಆ ಹೆಡ್ಲೈಟ್ ಅಂದ ಬದಲು ಒಂದು ಬೆಕ್ಕು, ಒಂದು ನಾಯಿ, ಒಂದು ಗೂಬೆ, ಅದು ಆ ಥರ ಪ್ರತಿಯೊಂದೂ ಮಾಡಿದ್ದಾಗೋಯ್ತು. ಮುಂದೇನೂ ಅಷ್ಟೇ, ಹಿಂದೇನೂ ಅಷ್ಟೇ. ಎಷ್ಟು ಮುತುವರ್ಜಿ, ಎಷ್ಟು ಪ್ಲ್ಯಾನಿಂಗ್ ಇತ್ತು, ಮೆಟಿಕ್ಯುಲಸ್ ಪ್ಲ್ಯಾನಿಂಗ್ ಅಂತಾರೆ. ಇಷ್ಟನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರು. ಇದಿಷ್ಟು ಬೈಕು. ಆಮೇಲೆ ನಮ್ಮ ಶೂಟಿಂಗ್ ಏನು ಬೇಕೋ ಅದನ್ನು ಕೂಡ ಮಾಡಿದ್ರು. ಒಂದು ಇವಳಿಗೆ ಮನೆ ಬೇಕಾಗಿತ್ತು, ಹೀರೋ ಮನೆ ಬೇಕಾಗಿತ್ತು, ಆಮೇಲೆ ಎಂ ಪಿ ಶಂಕರ್ದೊಂದು ಮನೆ ಬೇಕಾಗಿತ್ತು, ಆಮೇಲೆ ಒಂದು ಜ್ಯುವೆಲರಿ ಶಾಪ್ ಬರುತ್ತೆ, ಒಂದು ಜ್ಯುವೆಲರಿ ಶಾಪು, ಕೆಲವೆಲ್ಲ ಕತೆಗೆ ಏನೇನು ಬೇಕೋ ಎಲ್ಲ ವಹಿಸಿ ಮಾಡೋದು ತುಂಬ ಮುತುವರ್ಜಿ ವಹಿಸಿ ಎಲ್ಲ ಕೊಡ್ತಾಯಿದ್ರು. ಅಷ್ಟು ಚೆನ್ನಾಗಿದ್ದಿದ್ದು ಒಂದೇ ಗುರಿ. ಒಂದೇನಂತ ಭಾಳ ಚೆನ್ನಾಗಿದೆ. ಒಂದು ಜಾಗದಲ್ಲಿ ಮೊದಲು ಹೋಗುವಾಗಲೇ ಹೀರೋ ಅಂತ ಗೊತ್ತಾಗೋದಿಲ್ಲ. ಏನಂದರೆ ಈ ಬೈಕ್ಗಳೆಲ್ಲ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಬಸ್ಸಲ್ಲೆಲ್ಲರೂ ಪ್ಯಾಸೆಂಜರ್ಸ್ ಎಲ್ಲ ಹೋಗ್ತಾ ಇದ್ದರೆ ಮಾಮೂಲಿಯಾಗಿ ಬಸ್ಸೇನೋ ಹೋಗ್ತಾ ಇರುತ್ತೆ. ಆಮೇಲೆ ಶುರು ಆಗುತ್ತೆ ನೋಡಿ, ಈ ಬೈಕ್ಗಳು 10 ಬೈಕ್ಗಳು ಬಂದು ಈ ಬಸ್ಸನ್ನ ಅಡ್ಡ ಕಟ್ಟಿ ಬಸ್ಸಲ್ಲಿ ಇರೋರದ್ದು ಎಲ್ಲನೂ ಕೂಡ ಈ ಹೊಡೆದು ಬಡ್ದು ಜ್ಯುವೆಲ್ಸ್ ಎಲ್ಲ ಕಿತ್ಕೊಂಡು, ಅದರಲ್ಲಿ ಹೀರೋಯಿನ್ ಇರ್ತಾಳೆ ಮಾಧವಿ, ಇವಳು ನೋಡೋದು, ಕಂಪ್ಲೇಂಟ್ ಕೊಟ್ಟಾಗ ಎಲ್ಲರೂ ಏನೋ ಈ ಥರ ತಾನೇ ಸೌಂಡ್ ಮಾಡ್ತಾ ಇರ್ತಾರೆ, ಅದನ್ನು ಅವಳು ಹೇಳೋದು. ಎಲ್ಲರೂ ಮುಸುಗುದಾರಿಯಾಗಿ ಬಂದ್ಬಿಟ್ಟಿರ್ತಾರೆ. ಹೀರೋ ಮಾಸ್ಕ್ ಹಾಕ್ಕೊಂಡು ಯಾವುದಕ್ಕೋ ಬರ್ತಾರೆ, ಇವನೇ ಮುಸುಗುದಾರಿ ಅಂತ ಹೇಳ್ಬಿಟ್ಟು ಇದನ್ನು ಕಂಪ್ಲೇಂಟ್ ಕೊಟ್ಟು ಇವನು ಅರೆಸ್ಟ್ ಮಾಡಿಸ್ಬಿಡ್ತಾಳೆ. ಸೊ ಈ ಥರದ್ದೆಲ್ಲ ತಮಾಷೆಯಾಗಿ ಶುರು ಆಗೋದು. ಆಮೇಲೆ ಒಂದು ಹಾಡು, ಎಲ್ಲ ಹೆಂಗೆ ಬೇಕೋ ಕಮರ್ಷಿಯಲಿ ಏನೇ ಬೇಕೋ ಎಲ್ಲನೂ ಮಾಡಿದ್ವು ಸ್ಕ್ರೀನ್ ಪ್ಲೇಲಿ. ಅಷ್ಟು ಮಜಾ ಮಾಡಿ ಇವಳನ್ನ ಹಿಡಿದು ಅರೆಸ್ಟ್ ಮಾಡಿಸ್ಬಿಟ್ಟಿರ್ತಾಳೆ. ಆಮೇಲೆ ಇದಕ್ಕೆ IG ಬರ್ತಾರೆ. IG ಬಂದು ನೋಡಿದ್ರೆ ಅಲ್ಲಿ ನಾಯಕ ವಿಷ್ಣುವರ್ಧನ್ ಇರ್ತಾರೆ. ಅಯ್ಯೋ ಏನಮ್ಮ ಇವ್ರು ಹಿಡ್ಕೊಂಬಂದಿದ್ದೆ, ಯಾರು ಇವರು ಅಂತ ಕೇಳಿದೆ. ಇವ್ರ ತಾನೇ ಇದು ದರೋಡೆ ಮಾಡ್ತಾ ಇದ್ದ. ಅಯ್ಯೋ ಎಲ್ಲಮ್ಮ, ಇವನು ನನ್ನ ಅಸ್ಟೆಂಟ್, ಇವನು ಪೊಲೀಸ್, ಇವನು IG ಇದು ಅಸ್ಟೆಂಟ್ ಅಂತ ಹೇಳ್ತಾನೆ. ಅಯ್ಯೋ ಸಾರಿ ಸರ್ ಗೊತ್ತಾಗಲಿಲ್ಲ ನನಗೆ ಅಂತ. ಸೊ ಅಲ್ಲಿ ಅವರೊಬ್ಬರು ಪರಿಚಯ, ಲವ್ ಟಚ್ಗಳು, ಸುಂದರ ಕೃಷ್ಣ ತುಂಬ ಮಜವಾಗಿದೆ. ಅವೆಲ್ಲ ಪಗದಷ್ಟಾಗಿದೆ. ಗಿಸ್ಸುಗಳು ಎಲ್ಲನೂ, ಆ್ಯಕ್ಷನ್ಸ್ಗಳು ತುಂಬ ಚೆನ್ನಾಗಿದೆ. ಇದರ ಆ್ಯಕ್ಷನ್ ಎಲ್ಲನೂ ಕೂಡ ಏನು ಅಂದರೆ ಸ್ಟಂಟ್ ಮಾಸ್ಟ್ರು ಶ್ಯಾಮ್ ಸುಂದರ್ ಅಂತ ಇದ್ದರು ಅವರು. ಆಮೇಲೆ ಅವರು ಏನು ಮಾಡಿದ್ರು ಅಂದರೆ ಅವ್ರ ಮಗ ಫೋಟೋ ಸ್ಟುಡಿಯೋ ಇಟ್ಕೊಂಡು ಇಲ್ಲೇ ಇದ್ದರು ನಮ್ಮ ಬೆಂಗಳೂರಲ್ಲೇ. ಆಮೇಲೆ ಅವ್ರ ಹತ್ರ ಒಬ್ಬ ವಿಜಯ್ ಅಂತ ಇದ್ದ ಅಸ್ಟೆಂಟು. ಅವನು ತುಂಬ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾಯಿದ್ದ.
ಕೊನೆಗೆ ಸಿಂಗಾಪುರ್ ರಾಜ ಕುಳ್ಳಲ್ಲಿ ಅವರೇ ಕೆಲಸ ಮಾಡಿದ್ದು. ಇವನು ವಿಜಯ್ ಕೆಲಸ ಮಾಡ್ತಿದ್ದಲ್ಲ, ಇವನು ಕೆಲಸ ಕಷ್ಟಪಡ್ತಾ ಇದ್ದೆಲ್ಲ ನೋಡ್ಬಿಟ್ಟು ಇವನು ಚೆನ್ನಾಗಿ ಮುಂದೆ ಬರ್ತಾನೆ ಅಂದ್ಬಿಟ್ಟು ಇವನಿಗೆ ಅವಕಾಶ ಕೊಟ್ಟು ಇವನು ಸ್ಟಂಟ್ ಮಾಸ್ಟರ್ ಆಗ್ಬಿಟ್ಟ.